ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಮೊದಲು ಯಾವ ರೀಸನ್ ಇಂದ ಲ್ಯಾಗ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಲ್ಯಾಗ್ ಆಗೋಕ್ಕೆ ಒಂದು ದೊಡ್ಡ ರೀಸನ್ ಏನು ಅಂದ್ರೆ ಹೀಟಿಂಗ್. ನಿಮ್ಮ ಮೊಬೈಲ್ ಹೀಟ್ ಆದಾಗ ಮಾತ್ರ ಲ್ಯಾಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಲಾಸ್ಟ್ ಅಲ್ಲಿ ಒಂದು ಬೆಸ್ಟ್ ಟಿಪ್ ಹೇಳ್ತೀನಿ ಗೇಮ್ ಅಲ್ಲಿ. ನಾನು ಕೊಡೋ ಈ 5 ಟಿಪ್ಸ್ ಇಂದ ಲೋ ಎಂಡ್ ಡಿವೈಸ್ ಇಂದ ಹೈ ಎಂಡ್ ಡಿವೈಸ್ ವರೆಗೂ ಲ್ಯಾಗ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಅಂತ ಅನ್ಕೊಳ್ಳಿ. ಇನ್ನು ಫಸ್ಟ್ ಟಿಪ್ ಏನಂದ್ರೆ ಮೊದಲು ನೀವು ಗೇಮ್ ನ ಚಾರ್ಜ್ಗೆ ಹಾಕಿ ಆಡೋದು ನಿಲ್ಲಿಸಿ. ಯಾಕೆಂದ್ರೆ ಮೊದಲು ಲೋ ಬ್ಯಾಟ್ರಿಯಲ್ಲಿ ಇರುತ್ತೆ, ಹೀಟ್ ಕೂಡ ಬಂದಿರುತ್ತೆ. ನೀವು ಇನ್ನೂ ಅಡಿಷನಲ್ ಹೀಟ್ ಬಂದು ಮೊಬೈಲ್ ಹೊಗೆ ಹಾಕ್ಸ್ಕೊಂಡ್ಲಿ ಅಂತ ಚಾರ್ಜಿಂಗ್ ಅಲ್ಲಿ ಗೇಮ್ ಆಡ್ತೀರಾ, ಇದು ಬಂದು ನಿಲ್ಲಿಸಬೇಕಾಗುತ್ತೆ. ಇನ್ನು ಸೆಕೆಂಡ್ ಟಿಪ್ ಏನಂದ್ರೆ ಈಗಲೇ ಸೆಟ್ಟಿಂಗ್ಸ್ ಗೆ ಬಂದು ಡೆವಲಪರ್ ಆಪ್ಷನ್ ಅಲ್ಲಿ ಬ್ಯಾಕ್ಗ್ರೌಂಡ್ ಪ್ರೋಸೆಸ್ ಲಿಮಿಟ್ ಅಲ್ಲಿ ಅಟ್ಮೋಸ್ಟ್ 1% ಇಟ್ಕೊಳ್ಳಿ. ಇದರಿಂದ ಗೇಮ್ ಆಡ್ತಿರುವಾಗ ಬೇರೆ ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗಲ್ಲ, ಮತ್ತೆ ಅಷ್ಟೊಂದು ಹೀಟ್ ಕೂಡ ಬರಲ್ಲ. ಇನ್ನು ಥರ್ಡ್ ಟಿಪ್ ಗೆ ಬಂದ್ರೆ ಅದೇ ಡೆವಲಪರ್ ಆಪ್ಷನ್ ಗೆ ಬಂದು ಗ್ರಾಫಿಕ್ ಡ್ರೈವರ್ ಪ್ರಿಫರೆನ್ಸ್ ಅಲ್ಲಿ ಫ್ರೀ ಫೈರ್ ಮ್ಯಾಕ್ಸ್ ನ ಡಿಫಾಲ್ಟ್ ಇಂದ ಸಿಸ್ಟಮ್ ಗ್ರಾಫಿಕ್ ಡ್ರೈವರ್ ಗೆ ಸ್ವಿಚ್ ಮಾಡಿ. ಇದರಿಂದ ನಿಮ್ ಗೇಮ್ ಲ್ಯಾಗ್ ಆಗದಿರೋ ಸ್ಮೂತ್ ಆಗಿ ನಡೆಯುತ್ತೆ. ಇನ್ನು ಫೋರ್ತ್ ಟಿಪ್ ಗೆ ಬರೋದು ಮುಂಚೆ ನಮ್ಮ ಚಾನಲ್ ಯಾರಾದ್ರೂ ಫಸ್ಟ್ ಟೈಮ್ ನೋಡಿದ್ರೆ ಈಗಲೇ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಿಕ್ಕ ಚಾನಲ್ಗೂ ಸಪೋರ್ಟ್ ಮಾಡಿ. ಇನ್ನು ಫೋರ್ತ್ ಟಿಪ್ ಗೆ ಬರೋಣ. ಮೊದಲು ನಿಮ್ಮ ಮೊಬೈಲ್ ಅಲ್ಲಿ ಅನ್ವಾಂಟೆಡ್ ಆಪ್ಸ್ ಮತ್ತೆ ಅನ್ವಾಂಟೆಡ್ ಆಗಿರೋ APK ಡಾಕ್ಯುಮೆಂಟ್ಸ್ ಇಲ್ಲ ಫೋಟೋಸ್ ಎಲ್ಲ ಕ್ಲಿಯರ್ ಮಾಡಿ. ಆದಷ್ಟು ಸ್ಟೋರೇಜ್ ಕಮ್ಮಿ ಇಡೋಕೆ ಟ್ರೈ ಮಾಡಿ. ಏಕೆಂದ್ರೆ ಸ್ಟೋರೇಜ್ ತುಂಬ ಹೋಗಿದ್ರೆ ನಿಮ್ಮ ಮೊಬೈಲ್ ಎಷ್ಟೊಂದು ತಡ್ಕೊಳ್ಳುತ್ತೆ. ಇದರಿಂದ ಕೂಡ ನಿಮ್ಮ ಮೊಬೈಲ್ ಹೀಟ್ ಮತ್ತೆ ಲ್ಯಾಗ್ ಆಗುತ್ತೆ. ಫಿಫ್ತ್ ಟಿಪ್ ಗೆ ಬಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಸ್ಕ್ರೀನ್ ರಿಫ್ರೆಶ್ ರೇಟ್ 120 ಹರ್ಟ್ಸ್ ಯೂಸ್ ಮಾಡಿ. ಇದರಿಂದ ನಿಮ್ಮ ಮೊಬೈಲ್ ಮೊದಲಿಗಿಂತ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಗೇಮ್ ಕೂಡ 60 FPS ಅಲ್ಲಿ ರನ್ ಆಗುತ್ತೆ. ಮತ್ತೆ ಗೇಮ್ ಅಲ್ಲಿ FPS ಸಹ ಮ್ಯಾಟರ್ ಆಗುತ್ತೆ ಫ್ರೆಂಡ್ಸ್. ಇನ್ನು ಅಡಿಷನಲ್ ಟಿಪ್ ಗೆ ಬಂದ್ರೆ ಇನ್ನು ಗೇಮ್ ಅಲ್ಲಿ ಏನೇನ್ ಚೇಂಜಸ್ ಮಾಡಬೇಕು ಅಂದ್ರೆ ಮೊಬೈಲ್ ರೈಟ್ ಸೈಡ್ ಅಲ್ಲಿ ಸ್ವೈಪ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಇದು ಒಂದೊಂದು ಮೊಬೈಲ್ಗೆ ಒಂದೊಂದು ತರ ಇರುತ್ತೆ. ಇದರಲ್ಲಿ ನೀವು ಗೇಮ್ ನ ಬ್ಯಾಲೆನ್ಸ್ ಮೋಡಲ್ಲಿನೇ ಗೇಮ್ ಆಡಿ. ಇದರಿಂದ ನಿಮ್ಮ ಮೊಬೈಲ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ರನ್ ಆಗುತ್ತೆ. ಇನ್ನು ಗೇಮ್ ಅಲ್ಲಿ ಡಿಸ್ಪ್ಲೇಗೆ ಬಂದ್ರೆ ಯಾವ ಮೊಬೈಲ್ ಆದ್ರೂ ಆಗಲಿ ಗ್ರಾಫಿಕ್ಸ್ ಮಾತ್ರ ಸ್ಟ್ಯಾಂಡರ್ಡ್ ಯೂಸ್ ಮಾಡಿ. ಮತ್ತೆ FPS ಬಂದು ಹೈ ಯೂಸ್ ಮಾಡಿ. ಇದರಿಂದ ನಿಮ್ ಗೇಮ್ ಸ್ಮೂತ್ ಅಲ್ಲಿ ನಡೆಯುತ್ತೆ.